ನೀವೇ. ನೀನೆಲ್ಲ ಕೂತ್ಕೊಂತೀಯ? ಹಿಂದೆ ಡಿಕ್ಕಿ ಇವಾಗ ಹಿಂಗ. ನನಗೆ ಸ್ಮೆಲ್ ಬರಲ್ಲ, ನನಗೆ ನೆಗಡಿ ಆಗೈತೆ. ಏಕೆ? ನನಗೆ ನೆಗಡಿ ಆಗೈತೆ, ಬರ್ತಾ ಇಲ್ಲ. ಸ್ಮೆಲ್ ಒಂದೊಂದ್ಸಲ ಗೊತ್ತಾಗುತ್ತೆ. ಲೋ ನೆಗಡಿ ಆಗೈತೆ, ಬರಲ್ಲ. ಆ ನೆಗಡಿನ ಮೀರು ಹೋಗುತ್ತೆ ಮೂಗಲ್ಲಿ. ಫಸ್ಟ್ ನೋಡ್ಬಿಟ್ಟು ಮಾತಾಡ್ಬೇಕಲ್ಲಿ. ಯಾವ ನೀವನು ಗೊತ್ತಿಲ್ಲ, ಬರ್ತಾ ಇಲ್ಲ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಪುಷ್ಪಾನಿ ಅವತ್ತಾಗಿದ್ದೆಲೆ. ವೆಲ್ಕಮ್ ಟು ಏಮು ಬ್ಲಾಗ್ಸ್. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳನ್ನು ಕೋರುತ್ತಾ ನಾವು ಇವಾಗ ಪುಷ್ಪ 2 ದಿ ರೋಲ್ ಅನ್ನೋ ಸಿನಿಮಾಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಫಿಲಮ್ಗೆಲ್ಲನೂ ಬಂದಿದೆ, ನಾವು ಪಾಸಿಟಿವ್ ರಿವ್ಯೂನೇ ಬಂದಿದೆ. ನಾನು ಆಲ್ರೆಡಿ ನೋಡಾಗಿದೆ ಫಿಲಮು, ಮತ್ತೆ ಒಂದು ಸಲ ಹೋಗಿ ನೋಡಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾರ್ಯಾರ ಜೊತೆ ಅಂತಂದರೆ ನಮ್ಮ ರೈಡಿಂಗ್ ರೈನರ್ ಹಾಗೂ ಇದೊಂದು ಗಾಡೀಲಿ ಮತ್ತು ಇನ್ನೊಂದು ಗಾಡೀಲಿ ನಮ್ಮ ವಾಲ್ಟರ್ ಹಾಗೂ ನಮ್ಮ ಚುಟ್ಕಿ ತಾನೆ ಮತ್ತೆ ಜುಪ್ಪಿ ಮತ್ತು ವಾಲ್ಟರ್ ಜೊತೆ ನಾವು ಹೋಗ್ತಿದ್ದೀವಿ. ವಾಲ್ಟರ್ ಯಾರೂ ಅಲ್ಲ, ನಮ್ಮ ಇದು ವಾಲ್ಟರ್ ಅಲ್ಲ, ಇದು ಜುಪ್ಪಿ. ಓ ಸಾರಿ, ಇದು ಜುಪ್ಪಿ, ಅದು ವಾಲ್ಟರು. ಹಿಂದೆ ಬರ್ತದೆ ನೋಡಿ, ಅದು ವಾಲ್ಟರ್. ನಾವು ಹೋಗ್ತಾ ಇರೋದು ಜುಪ್ಪಿ. ನೀವ್ಯಾರಾದರೂ ಪುಷ್ಪ ಫಿಲಮ್ ನೋಡಿದ್ರಿ ಅಂತಂದರೆ ಹೇಗಿತ್ತು, ಹೆಂಗನ್ನಿಸ್ತು ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ದೇಶವಿಲ್ಲ ಯಾರೂ ನಾವಲ್ಲ. ಸೊ ನಮ್ಮ ನೆಕ್ಸ್ಟ್ ಫಿಲಮ್ ಯಾವ್ದು ರಿಲೀಸ್ ಆಗ್ತಿದೆ ಅಂದರೆ ಕನ್ನಡದಲ್ಲಿ UI, ಅದಾದಮೇಲೆ ಮ್ಯಾಕ್ಸ್, ನಮ್ಮ ಸುದೀಪ್ ಅವ್ರದ್ದು ಮತ್ತು ನಮ್ಮ ಉಪೇಂದ್ರದವ್ರದ್ದು ಫಿಲಮ್ ರಿಲೀಸ್ ಆಗುತ್ತೆ. ಸೊ ಎರಡಕ್ಕೂ ಹೋಗೋಣ, ನಮ್ಮ ಕನ್ನಡ ಸಿನಿಮಾವನ್ನು ಬೆಳೆಸೋಣ. ಎಲ್ಲ ಸಿನಿಮಾನೂ ಬೆಳೆಸಬೇಕು. ಕನ್ನಡ ಸಿನಿಮಾ ತೆಲುಗು ತಮಿಳು ಅಂತ ಬರಬಾರ್ದು. ಸೊ ಆಲ್ ಓವರ್ ಏನಂತಂದರೆ ನಮ್ಮ ಇಂಡಿಯನ್ ಸಿನಿಮಾ ಆಗಬೇಕು. ಭೈರತಿ ರಣಗಲ್ಲು ಸೂಪರ್ ಆಗಿದೆ ಮೂವಿ. ಭೈರತಿ ರಣಗಲ್ ತಾನೇ ನಮ್ಮ ಶಿವಣ್ಣದ್ದು, ಹೋಗಿದ್ದೀವಲ್ಲ. ಸೊ ಆ ಫಿಲಮ್ ಬಂದು ಫ್ಯಾಮಿಲಿ ಜೊತೆ ಹೋಗಿದ್ದೀವಿ. ಎಲ್ಲ ಸೂಪರ್ ಆಗೈತೆ, ಸ್ಟೋರಿ ವೈಸ್ ಎಲ್ಲ ಫುಲ್ಲು. ಅಂದರೆ ಮ್ಯೂಸಿಕ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅನ್ನಿಸ್ತು ಅಷ್ಟೇ. ಮ್ಯೂಸಿಕ್ ಅಂತೂ ಒಂದು ಸ್ವಲ್ಪ KGF ಥರ ತೊಗೊಂಡೋಗ್ಬಿಟ್ಟಿದ್ದಿದ್ರೆ ಎಂಟ್ರಿ ಸಿಂಗ್ ಎಲ್ಲ ಶಿವಣ್ಣದ್ದು ಭಾರಿಯಾಗಿದ್ದಿರೋದು. ಆ ಮ್ಯೂಸಿಕ್ ಮಾತ್ರ ಎಲ್ಲೋ ಒಂದು ಸ್ವಲ್ಪ ಮಿಸ್ ಹೊಡಿತು ಅಂತ ಅನ್ನಿಸ್ತು. ಕ್ಯಾರೆಕ್ಟರ್ ವೈಸು ಆಗಲಿ, ಸ್ಟೋರಿ ವೈಸ್ ಆಗಲಿ, ಎಲ್ಲದರಲ್ಲಂತೂ ಬೆಂಕಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೈನರ್. ಇವತ್ತು ಈ ವಿಡಿಯೋನಲ್ಲಿ ನಾವು ಪುಷ್ಪ ರಿವ್ಯೂ ಯಾರ್ಯಾರು ಹೋಗ್ತಿರೋ ಅಂತ ಆಲ್ರೆಡಿ ಹೇಳಿದ್ದಾರೆ. ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ JP ನಗರಲ್ಲಿದ್ದೀವಿ. ಅಲ್ಲಿ JP ನಗರಲ್ಲಿದ್ದ ಸಿದ್ದೇಶ್ವರ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಪಕ್ಕದಲ್ಲಿ ಆರಾಮಾಗಿ ಹೋಗ್ಬೋದು, ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿಂದ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಗಾಡಿಗಳನ್ನ ಎತ್ತಿ ಓಡಿಸ್ತಾ ಇರಿ. ಪ್ರಕೃತಿಗೆ ಬಂದಾಗ ಚೆನ್ನಾಗಿ ಗಾಳಿ ಬೀಸ್ತಾ ಇರೋದು ನನಗೆ. ಇನ್ನೊಂದೇನು ಗೊತ್ತಾ, ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ಬಂದಿದ್ದಾರೆ 450, 500, 600, 700, 1000, 600 ರೂಪಾಯಿ ಹೋಗ್ತಾ ಇದ್ರೆ, ನಮ್ಮ ಸಿದ್ದೇಶ್ವರ ಥಿಯೇಟ್ರಲ್ಲಿ ಬರೀ 200 ರೂಪಾಯಿ, 250 ರೂಪಾಯಿ. ಅದು ಎಲ್ಲ ಫಸ್ಟ್ ಶೋನೇ 200 ರೂಪಾಯಿ ಗೊತ್ತಾ? ಹೌದು. ಇದು ಏನಂತಂದರೆ ಎಲ್ಲ ಥಿಯೇಟ್ರ್ ಥರ ಅಲ್ಲ, ಯಾವುದೇ ಫಿಲಮ್ ಆಗಲಿ ಒಂದೇ ರೇಟು. ನನಗೆ ಅದೊಂದೇ ಇಷ್ಟ ಆಗ್ಬಿಟ್ಟಿದೆ. ನಾನು ಆ ಥಿಯೇಟ್ರಲ್ಲಿ 300 ರೂಪಾಯಿ ಕೊಟ್ಟು 300 ರೂಪಾಯಿ ಮೇಲೆ ಟಿಕೆಟ್ ಜಾಸ್ತಿ ಮಾಡಿದ್ದೆ. ನನಗೆ ಗೊತ್ತಿಲ್ಲ, ನನಗೆ 250 ಲಾಸ್ಟ್ ಅಲ್ಲ, 250 ಮ್ಯಾಕ್ಸಿಮಮ್ ಹೋದರೆ 300 ರೂಪಾಯಿ ಅಷ್ಟೇ. 300 ರೂಪಾಯಿ ನಾನು ಯಾವಾಗಲೂ ಕೊಟ್ಟೋಗಿಲ್ಲ, 200 ರೂಪಾಯಿ ಅಷ್ಟೇ ನಾನು ಮ್ಯಾಕ್ಸಿಮಮ್ಮಲ್ಲಿ ನಾನು ಕೊಟ್ಟು ಹೋಗೋ ಫಿಲಮ್ ನೋಡಿರೋದು. ನಾನು ಆಲ್ಮೋಸ್ಟ್ ಎಲ್ಲ ಫಿಲಮು ನೋಡಿದ್ದೀನಿ. ನಾನು ಜಾಸ್ತಿ ನೋಡಿರೋದಂದರೆ ಸಿದ್ದೇಶ್ವರ ಥಿಯೇಟ್ರಲ್ಲೇ. ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ, ಅದು ಬಿಟ್ಟರೆ ಹೊಂಗಸಂದ್ರದ ಹತ್ರ ಇರೋ ಬೃಂದಾ ಥಿಯೇಟರ್ ಅಂತ. ಬೃಂದ ಇನ್ನೂ ಹೋಗಬೇಕು. ಸರಿ, ನಿಜ ಹೋಗು, ಸಖತ್ತಾಗೈತೆ. ಒಂದ್ಸಲ ಹೋಗಿ ನೋಡಿದೆ ಅಂದರೆ ಫಿಲಾಗೋಯ್ತೀಯ. ಸರಿ ಬನ್ನಿ, ನಾವು ಮುಂದೆ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬ್ರೋ 4 ಕೊಡಿ. 4 ತಗೊಂಡಿದ್ದೀವಿ. ಅವರೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ. ಎಷ್ಟು ಒಂದು ಟಿಕೆಟು? ಒಂದು ಟಿಕೆಟ್ 200 ರೂಪಾಯಿ. ಹೇಳಿದ್ನಲ್ಲ 200 ರೂಪಾಯಿ ಅಷ್ಟೇ ಅಂತ. ಯಾವ ಸೀಟ್ ನೋಡು? ಸೀಟ್ ನಂಬರ್ ಏನು ಹಾಕಿಲ್ಲ ಕಣೋ. ಸೀಟ್ ನಂಬರ್ ಹಾಕಿಲ್ವಾ? ನಂಬರು 19, N19, N19ಇಂದ 22. ಹಾಯ್ ಫ್ರೆಂಡ್ಸ್, ఈరోజు థియేటర్ పద్ధతిలో ಅವರು ಪುಷ್ಪ 2 ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲದಕ್ಕೂ ಇಷ್ಟೇ ಕಟ್ಔಟ್ ಆಗ್ತದೆ. ಫೋಟೋ ಮಾತ್ರ ವಾಟ್ ಎ ಟೈಮಿಂಗ್. ಮೀನ್ಸ್ ಇಲ್ಲಿಗೆ ಮೂಗೆಲ್ಲ ಒಂಥರ
ನಮ್ಮಿಬ್ರಲ್ಲಿ ಯಾರು ಅಣ್ಣ ಥರ ಕಾಣಿಸ್ತಿದ್ದಾರೆ ಅಂತ ನೀವೇ ಕಮೆಂಟ್ ಮಾಡಿ. ಆರ್ ಎಫ್ ನನ್ನ ಚಾನಲ್ಲು ಬರುತ್ತೆ. ಜಾಕ್ ಆಫ್ ಕರ್ನಾಟಕ ಇವಾಗೆಲ್ಲ ಚಾಲೆಂಜ್ ನಾವೇ ಕೊಡೋದು. ನಮ್ಮ ತಮ್ಮ ಯಾವ ರೀತಿ ಮಾಡ್ತಾನೆ ಅಂತಂದರೆ ಬಿಸ್ನೆಸ್ ಬಗ್ಗೆ ಬಿಡ ಜೋರಾಗಿ ಮಾತಾಡೋ. ಮೈಕ್ ಹಾಕದ. ಹಾಂ, ನೀವು 3 ಜನದಲ್ಲಿ ಯಾರು ಅಣ್ಣ ಯಾರು ತಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ. ಇಲ್ಲ ಅಣ್ಣ ಇಲ್ಲೇ ಕೊಡಿ ಏನು ಅದೇ ನವ್ತಾ ಇದೆಯಾ? ನಿಮ್ಮ ಅನಿಸಿಕೆ ಏನು? ಸ್ಕೂಲ್ ಟೈಮಲ್ಲಿ ಈ ಥರ ಹಿಂಗೆ ಇಟ್ಕೊಂಡು ಹೋಗ ನನ್ನ ಮಾನ ಕಳೆದೋಗುತ್ತೆ ಅಂತಬಿಟ್ಟು ಹಿಂಗೆ ಇಟ್ಕೊಂಡು ಗಾಯ್ಸ್ ಇವ್ರು ನಾವು ಫ್ರೆಂಡ್ಸ್ ಅಲ್ಲ, ಅಣ್ಣ ತಮ್ಮದಿರು. ಏನು ಮಾಡೋಕ್ಕಾಗಲ್ಲ. ಅಣ್ಣಂದಿರು ಇವ್ರಿಬ್ರು. ನಮ್ಮಡು ನಾದಿ ಅದೇ ನಿನ್ಗೆ ಯಾರು ಮಾಡ್ತಿರ್ತಾರೆ ಬೇಜಾರಾಗ್ಬೇಡ. ಸ್ಟಾರ್ಟ್ ಮಾಡ್ಕೊಂಡ ಈಗ ನಾವು. ಇನ್ನೂ ಹಾಫ್ ಆನ್ ಅವರ್. ಇವಾಗ ಮೀನು ಅನ್ನೋದು ಬಂದ್ಬಿಟ್ಟಿದೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಒಂದೇ ಹೇಳಿ ಬ್ಯಾನರಲ್ಲಿ ಬರ್ತಾರೆ. ಇವನು ಒಂದೇ ಹೇಳು ಅಂತಂದ. ಹೋಯ್ತೇನಾರಾ ಅಜಯ್ ತಿನ್ಬಾರೋ. ಇನ್ನ ಅಜಯ್ ಹಂಗೆ ಬಿಸಿ ಕೈಯಲ್ಲಿ ಸೋರ್ತದೆ. ನಾನು ಮೀನು ತಿನ್ನೋಂಗಿಲ್ಲ. ಯಾಕೆ? ಜ್ವರ ಹುಷಾರಿಲ್ವಲ್ಲ. ಮೀನು ಬಾಲ ಸ್ವಲ್ಪ ಕೊಡ್ಬೇಕು. ಮೀನು ಬಾಲ ಅಷ್ಟೊಂದು ಚೆನ್ನಾಗಿಲ್ಲ. ಮೂಳೆ ಮುಳ್ಳಿರುತ್ತೆ. ಫ್ರೆಂಡ್ಸ್ ಇದೆ ಮೀನು ಸುತ್ತು ಅದರಲ್ಲಿ ಇದು ಮೀನು ಸೂಪ್ ಫ್ರೆಂಡ್ಸ್. ಇವಾಗ ತಿಂತಾಯಿದ್ದೀನಿ, ಚೆನ್ನಾಗಿದೆ ಅನ್ನೋ ಫ್ರೆಂಡ್ಸ್. ಬಣ್ಣ ತಿನ್ಗಳು ಅಬ್ಬಾ సూపర్ సూపర్ ఉందండి. టేస్ట్ అంటూ బాగుందండి. ಅಂತಾನೆ ಅಣ್ಣಗೆ ಹುಷಾರಿಲ್ಲ. ಅಣ್ಣ ತಿನ್ನಲ್ಲ. ಅಣ್ಣ ನಮಗೋಸ್ಕರ ಯಾವಾಗ ಸ್ಯಾಕ್ರಿಫೈಸ್ ಮಾಡ್ತಾನೆ. ಟೈಮ್ ಅಂತ ನೋಡು ಮಚ್ಚ. ಟೈಮ್ 10:30. ಚಾಕ್ನ ಅಂತ ಅದು ಇದೆ. ಚಾಟ್ನ ಎಲ್ಲ ಓಪನ್ ಇದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಗಮ್ಮತ್ತ ಸ್ಮೆಲ್ ಬರೋದು. ಬರ್ತಲೇ ಇಲ್ಲ ಅವೆಲ್ಲ. ಸ್ಪೀಡಾಗಿ ಹೋದ್ರೆ ಕಣ್ಣು ಹಂಗೆ ಖಾರ. ಇದೀಗ ನಾವು ಹೊರಗಡೆ ಹೋಗ್ತಾ ಇದೀವಿ. ಸಮಯ ಈಗ 9:45 ಆಗ್ತಾ ಇದೆ. ಇನ್ನೊಂದು 15 ನಿಮಿಷದಲ್ಲಿ ಫಿಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಈಗ 9 ಗಂಟೆಗೆ ಬಂದು ರೀಚ್ ಆಗಿದ್ದೀವಿ. ಒಂದು 1 ಅವರ್ ಇಲ್ಲೇ JP ನಗರದಲ್ಲಿ ಸ್ಪೆಂಡ್ ಮಾಡ್ಕೊಂಡು ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ, ಚೋಚೋಬಾತ್, ಖಾನಾಬಾತ್ ಎಲ್ಲ ತಿನ್ಕೊಂಡು ಬಿರಿಯಾನಿ, ಕುಷ್ಕಾ, ಕಬಾಬ್, ಎಗ್ ರೈಸು ಎಲ್ಲ ಪಿಜ್ಜಾ, ಮೋಮೋಸ್, ಶವರ್ಮಾ ಈಗೆಲ್ಲ ತರಹ ತಿನಿಸುಗಳು ತಿನ್ಬೇಕು ಅಂದ್ಕೊಂಡ್ವಿ. ಆದರೆ ತಿಂದ್ವಿ. ಅದರಲ್ಲಿ ಅರ್ಧ ತಿಂದ್ವಿ, ಇನ್ನು ಅರ್ಧ ಏನೋ ಇಲ್ಲ. ಪಾರ್ಸಲ್ ಹೋಟೆಲ್ ಕಟ್ಕೊಂಡು ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಆಗ್ಲೇ ಜನನೇ ಇರಲಿಲ್ಲ. ಇವಾಗ ನೋಡ್ರಿ ಎಷ್ಟು ಜನ ತೊಗೊಂಡ್ಬಿಟ್ಟಿದ್ದಾರೆ. 500 ಟಿಕೆಟು ಐತೆ. UI ಸರಿ ಬನ್ನಿ ಒಳಗಡೆ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಲಾಗ್ತಿದೆ. ಏನಿದು? ಇಲ್ಲ ಇಲ್ಲೇ ಬರ್ತದೆ. ನೋಡೋಣ ಅದು